ಸೀದಾ ಹೋಗ್ಬಿಟ್ಟು ಸೀದಾ ಅಲ್ಲಿಗೆ ಮಾಹಿತಿ ಕೊಟ್ರೆ ಬಂದದ್ ನಾವ್ ಆಚಾರ ಪಟ್ಟಿವ್ರಿ ನಾನು ಏನಪ್ಪ ಇದು ಮಗ ಆಚಾರ ಆತು ಇಂತ ಒಂದ್ ಅಡವ್ಯಾಗ ಹೆಂಗ್ ಬರ್ಬೇಕಂದ್ರೆ ಧೈರ್ಯ ರೀ ನೀನ್ ಈ ಕಾಡ್ನಾಗ ಬರ್ಬೇಕಂದ್ರೆ ಹೆಂಗ್ ಬಂದಿದ್ದಾನಂತ ನಾನು ಆಚಾರ ಪಟ್ಟಿದ್ದೆ ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀನಿ. ಇವನಪ್ಪ ನಾನು ಸ್ನೇಹಿತರೆ ನೋಡ್ತಾ ಇರ್ಬೋದು ಆಲದ ಮರ ಬೇರ್ಗಳು ಯಾವ ಥರ ಇಳಿದಿದ್ದಾವೆ ಅಂತೇಳಿ. ಬಟ್ ಈ ಒಂದು ಇಷ್ಟು ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತಾ ಇರೋದು ಒಂದೇ, ನನ್ನಲ್ಲಿ ಒಂದು ಕಂಟೆಂಟ್ ಇದೆ, ನನ್ನಲ್ಲೂ ಒಂದು ಕಂಟೆಂಟ್ ತೋರಿಸ್ಬಲ್ಲೆ ಅನ್ನೋ ಒಂದು ಇದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಜಾಲಿಪೇಟೆಯ ಶ್ರೀ ಆಂಜನೇಯ ದೇವಸ್ಥಾನ ನೋಡೋಣ ಬನ್ನಿ ಸ್ನೇಹಿತರೆ. ಆಲ್ರೆಡಿ ಒಂದು ಸರಿ ಬಂದು ಹುಡುಕಿ ಹೋಗಿದ್ದೆ, ಸಿಕ್ಕಿದ್ದಿಲ್ಲ. ಶ್ರೀ ಆಂಜನೇಯ ಟೆಂಪಲ್ ಇವತ್ತು ಸಿಕ್ಕಿದೆ. ಇದೆಲ್ಲ ಒಂಥರ ದಿಬ್ಬೆ ಸ್ನೇಹಿತರೆ, ಅಂದರೆ ಒಂದು ಡಂಪ್ ಮಾಡಿರೋದು ಇದೆಲ್ಲ ಬೂದಿ, ಬಳಸಿರುವಂಥ ಬೂದಿ ಮಣ್ಣು ನೋಡಿ. ಸೊ ಹಳ್ಳದಲ್ಲಿ ನೀರಿದ್ದಾವೆ. ಈ ಒಂದು ಬಿಸಿಲು ಕಾಲ ಆದ್ರೂ ನೀರಂತೂ ಖಾಲಿ ಆಗಿಲ್ಲ. ಏನಪ್ಪ ಅಂದರೆ ಆಂಜನೇಯನ ದೇವಸ್ಥಾನ ಇನ್ನೂ ಸಿಕ್ಕಿಲ್ಲ. ಅಲ್ಲಿ ಆ ದೇವಸ್ಥಾನ ಮಾತ್ರ ಸಿಕ್ಕಿದೆ, ಈಗ ಇನ್ನೂ ಸಿಕ್ಕಿಲ್ಲ. ನೋಡ್ಬೇಕು, ಹುಡ್ಕೊಂಡು ಹೊಟ್ಟಿದ್ದೀನಿ, ಸಿಕ್ಕರೆ ಸಿಗ್ಬೋದು. ಸ್ನೇಹಿತರೆ ನಮಸ್ಕಾರ. ಸ್ವಲ್ಪ ನನಗೆ ಜ್ವರ ಬಂದಿರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಬರ್ತಾಯಿಲ್ಲ. ಓಕೆ ಬನ್ನಿ ಸ್ನೇಹಿತರೆ ನಾನಿವತ್ತು ಬಂದ್ಬಿಟ್ಟು ಒಂದು ಒಳ್ಳೆಯ ಟಾಪಿಕ್ ವಿಡಿಯೋ ತಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಆ ಟಾಪಿಕ್ ವಿಡಿಯೋ ಅಂದರೆ ಸ್ನೇಹಿತರೆ, ಬೊಮ್ಮಲಗುಂಡು, ನಿಂಗನಹಳ್ಳಿ ಮತ್ತು ನಾಗನಹಳ್ಳಿ, ಹಾಗೆ ದೇವ್ರಹಳ್ಳಿ, ಮತಸ್ನಹಳ್ಳಿ ಅನ್ನೋ ಒಂದು ಎಲ್ಲ ಊರಿಗೆ ಸೇರ್ಪಡೆಯಾಗುವಂಥ ಅತಿ ದೊಡ್ಡ ಅರಣ್ಯ. ಅಂದರೆ ಸ್ನೇಹಿತರೆ ಆ ಒಂದು ಅರಣ್ಯದ ಹೆಸರು ಜಾಲಿಪೇಟೆ ಅಂದ್ಬಿಟ್ಟು. ಸ್ನೇಹಿತರೆ ಆ ಒಂದು ಜಾಲಿಪೇಟೆಯಲ್ಲಿ ಆಗಿನ ಕಾಲದ ಒಂದು ಹಳೇ ಕಾಲದ ಊರು ವಾಸವಾಗಿತ್ತು ಸ್ನೇಹಿತರೆ. ಅಂದರೆ ಆಗಿನ ಕಾಲದಲ್ಲಿ ಹಿಂದ್ಗಡೆ ನಡೆದಂಥ ಒಂದು ಊರು ಸ್ನೇಹಿತರೆ. ಆ ಒಂದು ಊರಲ್ಲಿ ರಾಮ ಲಕ್ಷ್ಮಣ ಸೀತೆಯವರ ದೇವಸ್ಥಾನ ಇದೆ ಸ್ನೇಹಿತರೆ. ಅಂದರೆ ಆ ಒಂದು ಊರು ಎಲ್ಲ ಈಗ ಊರು ಬಿಟ್ಟೋಗಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಆ ಒಂದು ಗ್ರಾಮ ಎಲ್ಲ ಬಿಟ್ಟೋಗಿದ್ದಾರೆ. ಆಗಿನ ಕಾಲದಲ್ಲಿ ಈ ಒಂದು ಕಾಡು ಅತಿ ದೊಡ್ಡ ಕಾಡಾಗಿರೋದ್ರಿಂದ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ರಾಮ ಲಕ್ಷ್ಮಣ ಇರೋದ್ರಿಂದ ಅಲ್ಲೇ ರಾಮ ಲಕ್ಷ್ಮಣ ಇದ್ದಾರೆ ಅಂದರೆ ಅದೇ ಒಂದು ಜಾಗದಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನವೂ ಇದೆ ಸ್ನೇಹಿತರೆ. ಎಲ್ಲಿ ರಾಮ ಇದ್ದರೆ ಅಲ್ಲಿ ಹನುಮ ಅಂತಾರಲ್ಲ, ಹಾಗೆ ಆ ಒಂದು ದೇವಸ್ಥಾನ ಇದೆ. ಅಂದರೆ ಶ್ರೀ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಆ ಒಂದು ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ನಮ್ಮೂರಲ್ಲಿ ತೊಗೊಂಡೋಗಿ ಇಟ್ಕೊಳ್ಳೋಣ, ಇಲ್ಲಿ ಊರೆಲ್ಲ ನಾಶವಾಗಿದೆ, ಬಿಸಿಲಲ್ಲಿದೆ ಅಂತೇಳ್ಬಿಟ್ಟು ಆ ಒಂದು ದೇವರ ವಿಗ್ರಹವನ್ನು ಆಂಜನೇಯಂದು ಬೇರೆ ಕಡೆ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಮೇಲಕ್ಕೆ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಏನಪ್ಪ ಅಂದರೆ ಬೇರೆ ಕಡೆ ತೊಗೊಂಡು ಹೋಗೋಣ ಅಂತೇಳಿ ಆತ ಎಷ್ಟು ಮೇಲಕ್ಕೆ ಎತ್ತಿದ್ರೆ ಅಷ್ಟು ಭೂಮಿ ಒಳಗಡೆನೇ ಹೋಗ್ತಾನಂತೆ. ಅಂದರೆ ಆ ಒಂದು ಶ್ರೀ ಆಂಜನೇಯನ ವಿಗ್ರಹ ನಾವು ಮೇಲ್ಗಡೆ ಎತ್ತಿದಷ್ಟು ಒಳಗಡೆ ಇಳಿದು ಹೋಗ್ತಾನಂತೆ ಸ್ನೇಹಿತರೆ. ಆ ಥರ ಇತಿಹಾಸವಿರುವಂಥ ಒಂದು ಜಾಲಿಪೇಟೆಯ ವಿಡಿಯೋ ಇವತ್ತು ನಿಮ್ಮ ಮುಂದೆ ಸ್ನೇಹಿತರೆ. ಬನ್ನಿ ಹೋಗೋಣ. ಸಿಂಗಲ್ ಆಗಿ ಒಬ್ಬನೇ ಮತ್ತೆ ಪ್ರಯಾಣ ಮಾಡಿದ್ದೀನಿ ಸ್ನೇಹಿತರೆ. ಖಂಡಿತ ಇವತ್ತಂತೂ ಹುಡುಕ್ತೀನಿ, ಬಟ್ ಯಾರೂ ಇಲ್ಲ ನನ್ನ ಜೊತೆಯಲ್ಲಿ. ನೋಡ್ತಾ ಇರ್ಬೋದು, ಅವತ್ತು ಇಬ್ಬರು ಬಂದಿದ್ವಿ. ನಾನು ಯಾವುದಾದ್ರೂ ಒಂದು ಕೆಲಸ ಮನಸ್ಸಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಬಿಡೋ ಅಂಥ ವ್ಯಕ್ತಿ ಅಲ್ಲ. ಖಂಡಿತ ನಿಮ್ಮ ಮುಂದೆ ಈ ಒಂದು ಜಾಲಿಪೇಟೆ ಅಡವಿಯಲ್ಲಿ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿ 2-3 ದಿನದಿಂದ ಯಾವುದೇ ವೀಡಿಯೋ ಹಾಕಿದ್ದಿಲ್ಲ, ಆರಾಮಿದ್ದಿಲ್ಲ ನನಗೆ. ಈಗಲೂ ನೋಡ್ತಾ ಇರ್ಬೋದು ಗಂಟ್ಲಲ್ಲಿ ಒಂಥರ ವಾಯ್ಸ್ ಚೆನ್ನಾಗಿಲ್ಲ. ಬನ್ನಿ ಸ್ನೇಹಿತರೆ, ಹುಡ್ಕೊಂಡು ಹೋಗೋಣ. ಇವತ್ತಾದರೂ ನಮ್ಮ ಶ್ರೀ ಆಂಜನೇಯನ ದರ್ಶನ ಆಗ್ಬೋದು. ನೀವು ನನ್ನ ಜೊತೆಯಲ್ಲಿರಿ, ಬನ್ನಿ ಹೋಗೋಣ. ಸೊ ಸ್ನೇಹಿತರೆ ಹುಡ್ಕೊಂಡು ಹೋಗ್ತಾಯಿದ್ದೀನಿ, ಬಟ್ ಅಡ್ರೆಸ್ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ಹೊರಟಿದ್ದೀನಿ, ನೋಡಬೇಕು ಇವತ್ತು ಅದು ದರ್ಶನ ಮಾಡ್ತಾನೆ ಇಲ್ಲೋ ನಮ್ಮ ಶ್ರೀ ಆಂಜನೇಯ ಅಂತ ಹೇಳ್ಬಿಟ್ಟು. ಯಾವುದೇ ಆದರೂ ಒಂದು ಪ್ರಾಣಿ ಆ ಥರ ಏನಾದರೂ ಬಂದರೆ ಸಂತೆಗುಡ್ಡ ನಾಗರಾಜ್ ಮಠಾಶ್. ಯಾಕಂದರೆ ಇಲ್ಲಿ ಯಾರು ಕೂಗಿದ್ರು ಮಾತಾಡೋರಿಲ್ಲ, ಕೇಳಿದ್ರು ಕೇಳಿಸ್ಕೊಳೋರಿಲ್ಲ. ಆ ಥರ ಇದೆ ಈ ಒಂದು ಪ್ಲೇಸ್ ಬಂದ್ಬಿಟ್ಟು. ಅರಣ್ಯದಲ್ಲಿ ಒಂದು ರೂಟ್ ಸಿಕ್ತು. ಆ ರೂಟ್ ಸಿಕ್ಕಾಗ ನನಗೆ ತುಂಬ ಖುಷಿ ಆಯಿತು. ಇದೇ ಏರಿಯಾದಲ್ಲಿರ್ಬೋದು, ಇದೇ ಒಂದು
ಜಾಗದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು. ಏನಪ್ಪ ಅಂದರೆ ಸ್ನೇಹಿತರೆ, ಆರಾಮಿಲ್ಲ, ಹಾಗಾಗಿ ಸ್ವಲ್ಪ ಆಯಾಸ ಆಗ್ತಾಯಿದೆ. ನೋಡಿ, ನಮ್ಮ ರಾಷ್ಟ್ರ ಪಕ್ಷಿಯಾದಂಥ ನವಿಲುಗರಿ ಸಿಕ್ಕಿದೆ ಈ ಒಂದು ಕಾಡಲ್ಲಿ. ಬನ್ನಿ ಸ್ನೇಹಿತರೆ, ಇವತ್ತು ಹುಡ್ಕೋಣ ನಮ್ಮ ಬಜರಂಗಿ ಶ್ರೀ ಆಂಜನೇಯನ ದೇವಸ್ಥಾನ. ಏನಪ್ಪ ಅಂದರೆ ಇಲ್ಲಿ ಬಂದಮೇಲೆ ನನಗೆ ಒಂದು ರೂಟ್ ಸಿಕ್ತು. ನಮ್ಮ ಬಜರಂಗಿನೇ ನನಗೆ ದಾರಿ ತೋರಿಸ್ತಾ ಇದ್ದಾನೆ ಅನಿಸುತ್ತೆ. ಆತ ಸಿಕ್ಕರೆ ಇನ್ನೂ ಖುಷಿ ಆಗುತ್ತೆ ಸ್ನೇಹಿತರೆ. ದರ್ಶನ ಪಡೆದ್ರೆ ಇನ್ನೊಂದು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಹತ್ರಕ್ಕೆ ಬಂದಿದ್ದೀನಿ ಅನಿಸುತ್ತೆ. ನೋಡ್ತಾ ಇರ್ಬೋದು ಒಂದು ದೃಶ್ಯಾವಳಿ ಹಿಂದೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಗಿಡ ಹಾಕಿದ್ದಾರೆ ನೋಡಿ, ಫಾರೆಸ್ಟ್ ಅವ್ರು ಗಿಡ ಹಾಕಿದ್ದಾರೆ. ಇದೇ ಒಂದು ಬಯಲಲ್ಲೇ ಬರುತ್ತೆ ಅನಿಸುತ್ತೆ ನೋಡಿ. ಎಲ್ಲ ಕಾಣಿಗೆ ಮರಗಳು ಹಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಎಲ್ಲ, ಯಾಕಂದರೆ ರಸ್ತೆ ಇಲ್ಲ, ದಾರಿ ಇಲ್ಲ. ನೋಡ್ತಾ ಇರ್ಬೋದು ಆ ಒಂದು ಗ್ರಾಮದ ಹೊಲಗಳೇ ಇರ್ಬೋದು ಸ್ನೇಹಿತರೆ. ಈ ಒಂದು ಬಯಲೆಲ್ಲ ಏನಿದೆಯೋ ನೋಡ್ತಾ ಇರ್ಬೋದು, ಯಾವುದೇ ಕಲ್ಲು ಬಂಡೆ ಏನಿಲ್ಲ. ಬಟ್ ಆ ಒಂದು ಗ್ರಾಮದ ಹೊಲ ಅಂತ ಅಂದ್ಕೊಂಡಿದ್ದೀನಿ. ಜಾಲಿಪೇಂಟೆ ಆಂಜನೇಯನ ದೇವಸ್ಥಾನ ಅಲ್ಲ, ನೀವು ನಾಗನಹಳ್ಳಿಯವರಾ? ಥ್ಯಾಂಕ್ ಯು. ಅಲ್ಲಿಂದ ನಡ್ಕೊಂಬಂದೆ ಬೊಮ್ಮಲಗಂಡ ಅಡವಿ ಇಲ್ಲಿಂದ. ದರ್ಶನ ಸ್ನೇಹಿತರೆ ನಮಸ್ಕಾರ. ಅಂತೂ ಇಂತೂ ಜಾಲಿಪೇಂಟೆ ಶ್ರೀ ಆಂಜನೇಯನ ದೇವಸ್ಥಾನ ಹುಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಿದ್ರೆ ನಾಗನಹಳ್ಳಿಯಲ್ಲಿ ಇರುವಂಥ ಯಜಮಾನರು ನನಗೆ ಸಿಕ್ಕಿದ್ರು. ಇಲ್ಲಿ ಅವರು ಇಂಥ ಒಂದು ಅರಣ್ಯದಲ್ಲಿ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಈ ಸುತ್ತ ಅರಣ್ಯದಲ್ಲಿ ಯಾರ್ಯಾರು ಇದ್ದಿಲ್ಲ ಅಂಥದ್ರಲ್ಲಿ ನಾನು ಒಬ್ಬನೇ ಹುಡ್ಕೊಂಬಂದಾಗ ಅವ್ರು ನನಗೆ ಸಿಕ್ಕರು. ತುಂಬ ಖುಷಿ ಆಯಿತು. ಯಾರೋ ನಮ್ಮವರೇ ಸಿಕ್ಕಷ್ಟು ಖುಷಿ ಆಯಿತು. ಯಾಕಂದರೆ ಈ ಥರ ಒಂದು ದಟ್ಟವಾದ ಅರಣ್ಯದಲ್ಲಿ ಸಿಗಬೇಕಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಬನ್ನಿ, ಅವರು ಇಲ್ಲಿನ ಒಂದು ಸ್ವಲ್ಪ ಮಾಹಿತಿ ಏನು ಹೇಳ್ತಾರೋ ನೋಡಿಕೊಂಡು ಮುಂದೆ ಇಲ್ಲೇ ಇದೆ ಅಂತೆ ಜಾಲಿಪೇಂಟೆ ಶ್ರೀ ಆಂಜನೇಯನ ದೇವಸ್ಥಾನ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅಲ್ಲಿ ಒಂದು ಸರಿ ಬಂದು ಹುಡುಕಿ ವಾಪಸ್ ಹೋಗಿದ್ದೆ, ಮತ್ತೊಂದು ಸಾರಿ ಬಂದಿದ್ದಕ್ಕೆ ಆಂಜನೇಯನ ದರ್ಶನ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಯಜಮಾನ್ರ ಹತ್ರ ಏನು ಹೇಳ್ತಾರೋ ಕೇಳ್ಕೊಂಡು ಹೋಗೋಣ. ಯಜಮಾನ್ರೆ ನಮಸ್ಕಾರ. ಅದೇ ಅದು ಜಾಲಿಪೇಟೆ ಊರಂತ. ಹಾಂ, ಜಾಲಿಪೇಂಟೆ ಊರು ಅಂತೇಳಿ ಆಯ್ತು. ಅವಾಗ ಹೌದಾ? ಆಳ್ವಾಡಿ ಇದು ಈರ್ಗಾರ್ಲ ಅಂತ. ಈರ್ಗಾರ್ಲ ಅಂತ ಅಂದರೆ ಈಶ್ವರ ಇರೋದು ಮೊದಲು ಹಿಂದಕ್ಕ ಈರ್ಗಾರ್ಲ ಅಂತಂದು ಇದು. ಹೌದಾ? ಗೊಲ್ರು ಮಾಡ್ತಾರೆ ನೋಡಿ, ಅವ್ರು ಪೂಜೆ ಮಾಡ್ತಾರೆ. ಗಿಡ ಸುಡ್ತಾರ, ಇದೆಲ್ಲ ಇಲ್ಲಿ ಬ್ಯಾಟೆ ಕಡಿತಾರಾ? ದೊಡ್ಡ ಪೂಜೆ ಮಾಡ್ತಾರೆ ಇಲ್ಲಿ. ಹಾಂ ಹಾಂ. ಗಿಡ ಸುಟ್ಟು ಸುಡ್ತಾರೆ ನೋಡಿ ಗಿಡ. ಹಾಂ ಹಿಂದಕ್ಕೆ ಈರ್ಗಾರ್ಲು ಕಟ್ಟಂತ ಅವ್ರು ಹೊಸಳ್ಳಿ ಬುಡ್ಡನಹಳ್ಳಿ ಗೊಲ್ರೆಲ್ಲ ಬರ್ತಾರೆ. ಬೊಮ್ಮಗಟ್ಟೆ, ಹೊಸಳ್ಳಿ, ಬುಡ್ಡನಹಳ್ಳಿ ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತಾರೆ. ಎಲ್ಲರೂ ಗೊಲ್ರೆಲ್ಲ. ಹಾಂ ಹಾಂ. ಇದು ಈರುಗಾರ ದೇವ್ರ. ಈಗ ನೀವು ಆ ದೇವ್ರ ದರ್ಶನ ಮಾಡಕ್ ಬಂದಿದ್ರಾ ಯಜಮಾನ್ರಿ ಇಲ್ಲಿಗೆ? ಹೌದಾ? 2 ದಿನ ಆಗೈತೆ. ದನಗಳ ಕಾಲದೋಗಿ ಹೊಡೆದಿ ಇಲ್ಲಿ ಒಂದ್ ಅರ್ಧ ಬಂದವ, ಇನ್ನು ಅರ್ಧ ಈ ಕಡೆ ಕಡೆಗೆ ಅದಾವ. ಸರಿ ಯಜಮಾನ್ರೆ, ಇದೆಲ್ಲ ಹೊಲಗಳು ಇರ್ಬೋದಾ ಆಗಿನ ಕಾಲದ? ಆಗಿನ ಕಾಲದ ಊರಿನ ಹೊಲಗಳು. ಹಾ ಹಾ. ಎಲ್ಲಾದ್ರೂ ಬೇರೆ ಕಡೆ ತಗೊಂಡ್ ಹೋಗೋಣ ಅಂತ ಎತ್ಕೊಂಡು ಹೋದ್ರೆ ಒಳಕ್ ಹೋಗ್ಬಿಟ್ಟನ್ರಿ ಹಂಗೆ. ಅಂದ್ರೆ ಹೇಳ್ರಿ ಯಜಮಾನ್ರೆ, ಏನು ಮೇಲಕ್ಕೆ ಬೇರೆ ಕಡೆ ಎತ್ಕೊಂಡು ಹೋಗೋಣ ಅಂತ ಎಲ್ಲ ತೋಡಿದಾರೆ. ತೋಡಿ ಮಾಡಿದಾರೆ. ಅದ ಹಂಗ ಒಳಕ್ ಅಂದ್ರೆ ಭೂಮಿ ಒಳಗಡೆ ಹೋಗ್ಯಾನ. ಹೋಗಿ ಆಗದಾಗಿಲ್ಲ. ಒಟ್ಟು ಆತನ ಜಾಗ ಇದೆ. ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ದೊಡ್ಡ ಈತ ಇಲ್ಲೇ ಇರ್ತಾನ ಅಂತೇಳಿ ಬಿಟ್ಟು ಹೋಗ್ಬಿಟ್ಟಾರ. ಅದೇ ಜಾಗ. ಅದಕ್ಕೆ ಗುಡಿ ಕಟ್ಸಿ ರೋಟ ಅಷ್ಟೇ ಮಾಡ್ಯಾರ. ಈಗ ಅಷ್ಟೇ ಸ್ವಲ್ಪ. ಮೊದ್ಲು ಏನಿದ್ರು ಕಡಿಗೆ ಇದ್ದ. ಒಟ್ಟು ಇದೊಂದು ಗ್ರಾಮ ಆಗಿನ ಕಾಲಕ್ಕೆ. ಗ್ರಾಮ ಇದು. ಅಲ್ಲೊಂದು ಗ್ರಾಮ ಅದು. ಊರೈತೆ. ಊರು ಐತೆ. ಹಳೆ ಗೋಡೆ ಪಾಡೆ ಏನಾದ್ರು ಗಾಡಿಗಳು ಎಲ್ಲ ಇದಾವ ನೋಡ್ರಿ. ನೀನು ಹೋಗಿ ನಾವು ಆಗ್ಲೇ ಒಂದ್ಸರಿ ಬಂದಿದ್ವಿ, ಹಿಂಗೆ ಹುಡುಕಿ ಸಾಕಾಗೋಗ್ಬಿಡ್ತು. ವಾಪಸ್ ಹೋಗಿದ್ರೆ ಏನಿಲ್ಲ, ನಮ್ ಕಡೆ ಇರುವಂತ ದೇವಸ್ಥಾನಗಳು, ಈ ತರ ಆಳ್ ಬಿದ್ದಿರೋ ಊರುಗಳು ಅವೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲೇ ಸಂತೆಗುಡ ನಾಗರಾಜ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತೆ. ಎಲ್ಲ ತೋರಿಸ್ತಾ ಇರ್ತೀವಿ ಯಜಮಾನ್ರೆ ಅಷ್ಟೇ. ನಾವೇನು ಮತ್ತೆ ಬೇರೆ ಏನು ಉದ್ದೇಶ ಇಲ್ಲ.
ನೋಡಿದೆ ತುಂಬಾ ಹೆಲ್ಪ್ ಆಗಿ ನಮ್ಮ ಯಜಮಾನರು ಒಳ್ಳೆ ಮಾಹಿತಿ ಕೊಟ್ರು. ನನಗೆ ಇಂಥ ಒಂದು ಅರಣ್ಯದಲ್ಲಿ ಅವ್ರು ಸಿಕ್ಕಿದ್ದೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಥ್ಯಾಂಕ್ ಯು. ನಮಸ್ತೆ ಯಜಮಾನ್ರೆ, ಒಳ್ಳೆ ಮಾಹಿತಿ ಕೊಟ್ರೆ. ಬಂದದ್ ನಾವ್ ಆಚಾರ ಪಟ್ಟಿವ್ರಿ. ಹೆಂಗೈತೆ ಯಜಮಾನ್ರೆ ಅಡವಿ? ನಾನು ಏನಪ್ಪ ಇದು ಮಗ ಆಚಾರ ಆತು. ಇಂಥ ಒಂದ್ ಅಡವಿಯಾಗ ಹೆಂಗ್ ಬಂದ ಬರ್ಬೇಕಂದ್ರೆ ಧೈರ್ಯ ರೀ ನಿಮ್ದು. ನೀನ್ ಈ ಕಾಡ್ನಾಗ ಬರ್ಬೇಕಂದ್ರೆ ಹೆಂಗ್ ಬಂದಿದ್ದಾನಂತ ನಾನು ಆಚಾರ ಪಟ್ಟಿದ್ದೆ. ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀನಿ. ಇವನಪ್ಪ ನಾನು ಇಂತ ಬ್ಯಾಗ್ ಹಾಕ್ಕೊಂಡ್ ಬರ್ಬೇಕಂದ್ರೆ ಇಲ್ಲಿಗೆ ಹೆಂಗಪ್ಪ ಏನೋ ಆತನ ಮೇಲೆ ಭಕ್ತಿ ನಮ್ಗೆ. ನಿನ್ಗಾಯ್ತು ಆಶೀರ್ವಾದ ಇದಾನ ಮಾಡ್ಬೇಕು. ಹೇಳ್ದೆ ಅಲ್ಲ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದು ಒಂದು ಗ್ರಾಮದ ಮನೆಗಳು. ಆಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಗಿನ ಕಾಲದಲ್ಲಿ ಇರುವಂಥ ಮನೆಗಳು ಅಂದರೆ ಸ್ನೇಹಿತರೆ ನೋಡಿ ಎಲ್ಲ ಬಿದ್ದೋಗಿದ್ದಾವೆ, ನೆಲದ ಸಮ ಆಗಿದ್ದಾವೆ, ತಡೆಗೋಡೆ ಇದ್ದಾವೆ ಅಷ್ಟೇ. ನೋಡ್ತಾ ಇರ್ಬೋದು ಆಗಿನ ಕಾಲದ ಒಂದು ಮನೆಗಳ ಗೋಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಆಳ್ಗೋಡೆ ಏನಪ್ಪ ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ಅರಣ್ಯ ಸ್ನೇಹಿತರೆ. ಒಬ್ಬೊಬ್ಬರು ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನಂತೂ ವಿಡಿಯೋಕ್ಕೋಸ್ಕರ ಬಜರಂಗಿ ಮೇಲೆ ಇರೋ ಭಕ್ತಿಗೋಸ್ಕರ ಬಂದಿದ್ದೀನಿ. ಖಂಡಿತ ಈ ಒಂದು ಅರಣ್ಯದಲ್ಲಿ ಯಾರು ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ನೋಡಿ ಸ್ನೇಹಿತರೆ ಏನಪ್ಪ ಅಂತಂದರೆ ನೋಡಿ ಯಾವ ಥರ ಇದೆ ಅಂದರೆ ಕಾಡು ಸಿಕ್ಕಾಬಟ್ಟೆ ದೊಡ್ಡ ಕಾಡು ಸ್ನೇಹಿತರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನಪ್ಪ ನಿನಗೆ ಯಾಕಪ್ಪ ಇವೆಲ್ಲ ತೊಂದರೆ, ಹೋಗಿ ಎಲ್ಲಾದ್ರೂ ಆರಾಮಾಗಿರ್ಬೋದ, ನಾವು ದನಗಳು ಕಳೆದೋದ್ರೇ ಟೆನ್ಷನ್ ತೊಗೊಂಡು ಹುಡುಕ್ತಾ ಇಲ್ಲ, ನೀನು ಆಂಜನೇಯನ ದೇವಸ್ಥಾನ ಹುಡ್ಕೊಂಡು ಬಂದಿದೆಯಲ್ಲಪ್ಪ ಇಷ್ಟು ದೂರ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಮ್ಗೆ ಗೊತ್ತಲ್ಲ ಆ ಶ್ರೀ ಆಂಜನೇಯ ಅಂದರೆ ತುಂಬ ಇಷ್ಟ, ಭಕ್ತಿ ಅವ್ರ ಮೇಲೆ. ಇನ್ನೇನು ಬಂತು ಅನಿಸುತ್ತೆ, ಇಲ್ಲಿ ಕಾಣ್ತಾ ಇರೋದು ಇನ್ನೇನೆ ಅನಿಸುತ್ತೆ ಆ ಶ್ರೀ ಆಂಜನೇಯನ ದೇವಸ್ಥಾನ. ನೋಡೋಣ. ತುಗ್ಲಿ ಮರದ ಬೋಟ್ ಇದೆಯಪ್ಪ, ದಾರಿ ಗುಂಟ ಹೋಗು ಅಂತ ಹೇಳಿದ್ರು. ಇಲ್ಲೇನಿಲ್ಲ ಶ್ರೀ ಆಂಜನೇಯನ ದೇವಸ್ಥಾನ. ನೋಡಿ ಸ್ನೇಹಿತರೆ, ಇವು ಆಗಿನ ಕಾಲದ ಸಮಾಧಿಗಳು ಅನಿಸುತ್ತೆ, ಆಗಿನ ಕಾಲದ ಗ್ರಾಮಸ್ಥರ ಸಮಾಧಿಗಳು, ಇಲ್ಲ ಊರಿನ. ಸ್ನೇಹಿತರೆ ಈಗೇನಪ್ಪ ಅಂತಂದರೆ ಇಲ್ಲಿರುವಂಥ ಶ್ರೀ ಆಂಜನೇಯ ಮೇಲುಗಡೆ ಅಂದರೆ ಇಲ್ಲಿ ಇರೋದು ಬೇಡ, ಇಲ್ಲಿ ಗ್ರಾಮ ಎಲ್ಲ ನಾಶ ಆಗೋಯ್ತು, ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗೋಣ, ಬೇರೆ ಕಡೆ ಇಟ್ಬಿಟ್ಟು ಈತನ ದರ್ಶನ ಮಾಡೋಣ ಅಂಥೇಳಿ ಇಲ್ಲಿರುವಂಥ ಶ್ರೀ ಆಂಜನೇಯನ ಬೇರೆ ಕಡೆ ತೊಗೊಂಡು ಹೋಗ್ಲಿಕ್ಕೆ ಹೊರಟ್ರೆ ಸ್ನೇಹಿತರೆ, ಈತ ಮೇಲಕ್ಕೆ ಎತ್ತಿದಷ್ಟು ಭೂಮಿ ಒಳಗಡೆ ಹೋಗ್ತಾನೆ ಅಂತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ನಾವು ಬೇರೆ ಕಡೆ ತೊಗೊಂಡು ಹೋಗೋಣ ಅಂಥೇಳಿ ಮೇಲ್ಗಡೆ ಎತ್ತಿದಷ್ಟು ಈತ ಭೂಮಿ ಒಳಗಡೆ ಹೋಗ್ತಾನೆ. ಅಂದರೆ ಈತನಿಗೆ ಈ ಜಾಗ ಬಿಟ್ಟು ಬರುವಂಥ ಇಷ್ಟ ಇಲ್ಲ. ಅಂದರೆ ನಾನು ಈ ಜಾಗ ಬಿಟ್ಟು ಹೋಗಬಾರ್ದು, ಇದೇ ನನ್ನ ಒಂದು ಜಾಗ, ಇದೇ ಒಂದು ನನ್ನ ಗ್ರಾಮ, ಇಲ್ಲೇ ನಾನು ವಾಸ ಮಾಡಬೇಕು ಅಂದ್ಕೊಂಡು ಇಂಥ ಒಂದು ಸುಡುವ ಬಿಸಿಲಿನಲ್ಲಿ ಹೀಗೆ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ ಇದು ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ನೋಡ್ತಾ ಇದ್ರೆ ಇಲ್ಲಿ ಬಂದು ಇಲ್ಲೊಂದು ಗ್ರಾಮ ಇತ್ತು, ಈ ಥರ ವಾಸ ಮಾಡ್ತಾಯಿದ್ರು, ಇದೆಲ್ಲ ಒಂದು ಮಾಹಿತಿ ಇಲ್ಲಿರುವಂಥ ಈಗಿನ ಪೀಳಿಗೆಗೆ ಒಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ದಿನಗಳು ಹೋದರೆ ಇಲ್ಲಿರುವಂಥ ಎಲ್ಲ ಹಾಳಾಗುತ್ತೆ. ಬಟ್ ಈಗ ಇರುವಂಥ ಪ್ರೆಸೆಂಟ್ ಶ್ರೀ ಆಂಜನೇಯನ ದೇವಸ್ಥಾನ ಹುಡ್ಕೊಂಬರೋಕ್ಕೆ ನನಗೆ ಒಂದು ತಿಂಗಳು ಮುಂಚೆ ಬಂದು ಹುಡುಕಿ ಹೋಗಿದ್ದೆ. ಬಟ್ ಇವತ್ತು ಅದೆಷ್ಟೇ ಕಷ್ಟ ಆಗಲಿ ಹುಡುಕ್ಬೇಕಂತ ಪಣ ತೊಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಆದರೆ ಆ ದರ್ಶನ, ಆ ಶ್ರೀ ಆಂಜನೇಯನ ದರ್ಶನ ಆಗಿದೆ. ಆತನ ಕೃಪೆ, ಆತನ ಭಕ್ತಿ ನನಗೆ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದೆ ಸ್ನೇಹಿತರೆ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆದ ವೀಡಿಯೋಗಳು ನಿಮ್ಮ ಮುಂದೆ ಇರ್ತವೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲೇವರೆಗೂ ಯಾರೆಲ್ಲ ನೋಡಿದಿರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ನನಗೆ ಇನ್ನೂ ಸ್ವಲ್ಪ ಎಲ್ಲವೂ ಇರುವಂಥ ದೇವಸ್ಥಾನಗಳು ನಿಮ್ಮ ಮುಂದೆ ತಂದು ಇಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವು ಮಾಡ್ತಿರೋ ಒಂದು ಸಪೋರ್ಟು ಅಂದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಸಬ್ಸ್ಕ್ರೈಬೇ ನಮಗೆ ನಮ್ಮ ಬಲ. ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಎಂಕರೇಜ್ ತರುತ್ತೆ. ಜೈ ಬಜರಂಗಿ, ಜೈ ಬಜರಂಗಿ ಆಶೀರ್ವಾದ. ಬನ್ನಿ ಸ್ನೇಹಿತರೆ, ಇದಕ್ಕೂ ಮುಂಚೆ ನೋಡಿದ್ರಲ್ಲ ಅದಲ್ಲ ಸ್ನೇಹಿತರೆ, ರಾಮ ಲಕ್ಷ್ಮಣ ಸೀತೆಯವರ ವಿಗ್ರಹ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಿಡಿಸಿದ್ದಾರೆ ಸ್ನೇಹಿತರೆ. ಇದು ರಾಮ ಲಕ್ಷ್ಮಣ ಸೀತೆಯವರ ನಿಜವಾದ ದೇವಸ್ಥಾನ ಸ್ನೇಹಿತರೆ, ಈ ಒಂದು ಜಾಲಿಪೇಟೆಯಲ್ಲಿ. ಸ್ನೇಹಿತರೆ ನೋಡಿ,
ಇಲ್ಲಿರುವಂಥವ್ರು ಯಾರೆಂದು ಮಾಹಿತಿ ಇಲ್ಲ. ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಇವರು ಯಾರಂತ ಗೊತ್ತಿಲ್ಲ. ಗನ್ ಹಿಡಿದಿದ್ದಾರೆ, ಬಂದೂಕನ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ರಾಮ ಲಕ್ಷ್ಮಣರ ಸೀತೆಯವರ ವಿಗ್ರಹ. ದಯವಿಟ್ಟು ಈ ಥರ ಒಂದು ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಏನಪ್ಪ ಅಂದರೆ ಇಲ್ಲಿ ನಿಧಿಗೋಸ್ಕರ ತೋಡಿದ್ದಾರೆ ನಿಧಿಗಳರು. ನೋಡಿ ರಾಮ ಲಕ್ಷ್ಮಣರ ಗುಡಿ, ಇದೂ ಎಲ್ಲ ಸರ್ವನಾಶ ಆಗಿದೆ. ದಯವಿಟ್ಟು ಇಂಥ ಒಂದು ಪ್ಲೇಸ್ಗಳನ್ನ ನಾವು ಉಳಿಸ್ಕೋಬೇಕು ಸ್ನೇಹಿತರೆ. ಒಂದು ದೇವರ ವಿಗ್ರಹ ಇದೆ ಅಂದರೆ ಖಂಡಿತ ಅಲ್ಲಿ ದೇವರು ನೆಲೆಸಿರ್ತಾನೆ ಸ್ನೇಹಿತರೆ. ಆಗಿನ ಕಾಲದ ಪುರಾವೆ ಇರುವಂಥ ದೇವಸ್ಥಾನಗಳಲ್ಲಿ ಮಾತ್ರ ಖಂಡಿತ ದೇವರು ಇದ್ದೇ ಇರ್ತಾನೆ. ಈ ಒಂದು ಪ್ಲೇಸ್ಗಳು ಅಭಿವೃದ್ಧಿ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ದೇವಸ್ಥಾನ ಮಾತ್ರ ಎಲ್ಲ ಸರ್ವನಾಶ ಆಗೋಗಿದೆ. ಏನಪ್ಪ ಅಂದರೆ ಈ ಥರ ನಿಧಿಗಳರು ಮಾತ್ರ ನೋಡಿ ಹಾಳು ಮಾಡಿರ್ತಾರೆ. ಓಕೆ ಸ್ನೇಹಿತರೆ, ಟೈಮ್ ಆಗುತ್ತೆ, ಮುಂದೆ ಹೋಗೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಒಂದು ಜಾಲಿಪೇಟೆ ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಗ್ರಾಮ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಇರುವಂಥ ಒಂದು ಗ್ರಾಮ ಅಂದರೆ ಜಾಲಿಪೇಟೆ ಅಂತ. ಮನೆಗಳೆಲ್ಲ ಬಿದ್ದೋಗಿದ್ದಾವೆ, ನೋಡ್ತಾ ಇರ್ಬೋದು ಸ್ನೇಹಿತರೆ ಆ ಮನೆಗಳ ದೃಶ್ಯ. ಇಲ್ಲಿ ಏನಪ್ಪ ಅಂದರೆ ಎಲ್ಲ ಆಗಿನ ಕಾಲದಲ್ಲಿ ಮನುಷ್ಯರು ವಾಸ ಮಾಡ್ತಾಯಿದ್ರು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದೇ ಒಂದು ಜಾಲಿಪೇಟೆಯ ಈ ಊರು. ಜಾಲಿಪೇಟೆ ಮತ್ತೊಂದು ಹೆಸರು ಏನೋ ಇದೆ ಅಂತೆ ಸ್ನೇಹಿತರೆ ಈ ಊರಿಗೆ, ಬಟ್ ಅಲ್ಲಿ ಹೇಳಿದ್ರು ನಾನು ಮತ್ತೋದೆ. ನೋಡ್ತಾ ಇರ್ಬೋದು, ಇದು ಒಂದು ಗ್ರಾಮ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಲ್ಲ ಬಿದ್ದೋಗಿದ್ದಾವೆ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಎಲ್ಲಿ ಹೋಗಲಿ ಈ ನಿಧಿಗಳರದು ಒಂದೇ ಒಂದು ಹಾವಳಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಧಿ ಅನಿಸುತ್ತೆ, ನಿಧಿಗೆ ತೋಡಿರೋದು ನೋಡಿ ಸ್ನೇಹಿತರೆ. ಈ ಹುಚ್ಚುತನ ಯಾವಾಗ ಹೋಗುತ್ತೆ ಏನೋ ನಮ್ಮ ಜನಗಳಿಗೆ. ಗ್ರಾಮದ ಕಲ್ಲುಗಳು ಅಂದರೆ ಗ್ರಾಮ ಕಟ್ಟಿರುವಂಥ ಕಲ್ಲುಗಳು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಆಗಿನ ಕಾಲದಲ್ಲಿ ಇಲ್ಲಿ ಎಲ್ಲ ಬೂದಿ ಕಲ್ಲು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಗರ್ಸಿದೆಯಲ್ಲ, ಇದು ಮಡಿಕೆಗಳು ತಯಾರು ಮಾಡ್ಕೊಂಡಿರೋದು ನೋಡಿ ಸ್ನೇಹಿತರೆ ಅವರು ಆಗಿನ ಕಾಲದಲ್ಲಿ. ನೋಡಿ ಇದೆಲ್ಲ ಇವೇ ಸಾಕ್ಷಿಗಳು. ಇಲ್ಲಿ ಒಂದು ಗ್ರಾಮ ಇತ್ತು, ವಾಸ ಮಾಡ್ತಾಯಿದ್ರು ಅನ್ನೋದಕ್ಕೆ ಈ ಒಂದೇ ಸಾಕ್ಷಿ. ಮಡಿಕೆ ಥರ ಇರುವಂಥವು ನೋಡಿ ಇದ್ರೆ ಇದೇ ಇರ್ಬೋದು ಅನಿಸುತ್ತೆ. ಈ ಎರಡು ದೇವರುಗಳ ಇದು ನೇಮಕ ಮಾಡಿದ್ದಾರೆ, ಅಲ್ಲಿ ನೋಡ್ಬೋದು. ರಾಮ ಲಕ್ಷ್ಮಣ ಇವರೇ ಇರ್ಬೋದಾ? ಇಲ್ಲಿದೆ ಅಂತ ಹೇಳಿದ್ರು, ಬಟ್ ಇವರು ಅಲ್ಲೋ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ರಾಮ ಲಕ್ಷ್ಮಣರ ಗುಡಿ ಇದೇ ಇದ್ದರೆ ಇದೇ ಅಂತ ಹೇಳಿ. ಇಲ್ಲ ಬ್ರದರ್ ಮತ್ತೊಂದು ಅಂದರೆ ಹೇಳಿ. ನೆಕ್ಸ್ಟ್ ಟೈಮ್ ನನ್ನ ಜೊತೆಯಲ್ಲಿ ಇನ್ನೂ ಯಾರನ್ನಾದರೂ ಮಾಹಿತಿ ತಿಳಿದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ವಿಡಿಯೋ. ಇದೆಲ್ಲ ಒಂಥರ ದಿಬ್ಬೆ ಸ್ನೇಹಿತರೆ, ಅಂದರೆ ಒಂದು ಡಂಪ್ ಮಾಡಿರೋದು. ಇದೆಲ್ಲ ಬೂದಿ ಬಳಸಿರುವಂಥ ಬೂದಿ ಮಣ್ಣು ನೋಡಿ ನೋಡಿ. ಪಕ್ಕ ವಾಸ ಮಾಡಿರುವಂಥ ಗ್ರಾಮನೇ ಇದು. ಯಾವುದೇ ಇಲ್ಲಿನ ನಾನು ಒಂದು ವ್ಯೂವರ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಹೇಳಿ. ನನಗೆ ಇಲ್ಲಿ ಯಾವುದೇ ಥರದ ಮಾಹಿತಿ ಇಲ್ಲ, ಆದರೂ ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ತಾಯಿನೋ ಅಥವಾ ದೇವರು ಯಾರಂತ ಗೊತ್ತಿಲ್ಲ. ನೋಟಿಫಿಕೇಷನ್ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ನೀವೀಗ ಇದೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಒಂದು ಗ್ರಾಮ ಸ್ನೇಹಿತರೆ. ಅಂದರೆ ಜಾಲಿಪೇಟೆಯ ಆಂಜನೇಯ ಅಂತ ದೇವಸ್ಥಾನ ಇದೆಯಲ್ಲ ಸ್ನೇಹಿತರೆ, ಈ ಒಂದು ಗ್ರಾಮಕ್ಕೆ ಜಾಲಿಪೇಟೆ ಅಂದ್ಬಿಟ್ಟು ಹೆಸರು. ನೋಡ್ತಾ ಇರ್ಬೋದು. ನನಗೆ ಇನ್ನೂ ಸ್ವಲ್ಪ ಮಾಹಿತಿ ಏನಾದರೂ ಕೊಡೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಟೈಮು ಇನ್ನೊಂದು ಸಾರಿ ಆ ನಾವು ಮನಸ್ಸಲ್ಲಿ ಯಾವುದೇ ಉದ್ದೇಶ ಇಲ್ಲ, ನಾಲ್ವರಿಗೆ ಸಮಾಜಕ್ಕೆ ತೋರ್ಸೋಕೆ ಬಂದಿದ್ದೀವಿ. ನಮಗೇನಕ್ಕೆ ತೊಂದರೆ ಮಾಡ್ತಾನೆ, ಹೌದಲ್ವ? ನೋಡಿ, ಇದು ಒಂಥರ ವಾಚ್ ಟವರ್ ಅನಿಸುತ್ತೆ ಸ್ನೇಹಿತರೆ, ಹೈಟು. ನೋಡ್ತಾ ಇರ್ಬೋದು, ವಾಚ್ ಟವರು ಮೇಲೆ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದು ಸ್ನೇಹಿತರೆ ಈ ಊರು. ನೋಡಿ ಇದೆಲ್ಲ ಗ್ರಾಮನೇ. ನೋಡಿ ಇಲ್ಲಿ ನಿಧಿಗಳರ ಹಾವಳಿ. ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇವರಂತೂ ಮಾಡದೇ ಬಿಡಲ್ಲ ಅಂಥ ಒಂದು ಇದು. ಈಗಿನ ಕಾಲದಲ್ಲಿ ಯಾವ ನಿಧಿ ಸಿಗುತ್ತೆ ಬ್ರದರ್? ಇನ್ನೊಂದು ಅಂತ ಕೆಟ್ಟ ಯೋಚನೆ ಮಾಡ್ಕೋಬಾರ್ದು. ಮನಸ್ಸಿಂದ ದುಡಿಬೇಕು, ನೆಮ್ಮದಿಲಿ ಇರಬೇಕು ಅಷ್ಟೇ. ದೇವರು ಒಳ್ಳೇದು ಮಾಡ್ತಾನೆ. ದೇವರು
ಸಂವಿಧಾನದಲ್ಲಿ ಒಳ್ಳೆ ಮನಸ್ಸಿಂದ ನಡೆದ್ರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ. ದೇವ್ರು ಅನ್ಕೋ ನಾನು ಇಲ್ಲಿಂದ ಈಗ ಮನೆಗೆ ಹೋಗೋಕ್ಕೂ ಆಗಲ್ಲ ದೇವ್ರು ಮನಸ್ಸು ಮಾಡಿದ್ದಾನೆ ಅಂದರೆ. ಯಾಕೆಂದರೆ ನಾನು ಕೆಟ್ಟದೇನು ಬಯಸಿ ಬಂದಿಲ್ಲ. ಇಲ್ಲಿರುವಂಥ ಒಂದು ಪ್ಲೇಸ್ಗಳನ್ನು ನೋಡದೇ ಇರುವಂಥ ವ್ಯೂವರ್ಸ್ ಇದ್ದಾರೆ, ಅವ್ರಿಗೆ ತೋರಿಸೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಏನಂತೀರ ಸ್ನೇಹಿತರೆ?